ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಕ್ರಿಸ್ಟಲ್ ಗ್ಲೋ ಅನ್ನುವಂತಹ ಒಂದು ಕ್ರೀಮ್ನ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಕ್ರೀಮ್ನ ನೇಮ್ ಬಂದ್ಬಿಟ್ಟು ಕ್ರಿಸ್ಟಲ್ ಗ್ಲೋ ಅಡ್ವಾನ್ಸ್ ಮಿರಾಕಲ್ ಕ್ರೀಮ್ ಅಂತ ಹೇಳಿ. ಸೊ ಈ ಒಂದು ಕ್ರೀಮ್ನ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಈ ಒಂದು ಕ್ರೀಮ್ನಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು, ಆ್ಯಂಡ್ ಈ ಕ್ರೀಮ್ನ ಪ್ರೈಸ್ ಎಷ್ಟು, ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ತೀನಿ ನೋಡಿ. ಹಾಗೆ ಇನ್ನು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ನೋಟಿಫಿಕೇಶನ್ ಬೆಲ್ಲ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ನಿಮಗೆ ಈ ಒಂದು ಕ್ರೀಮ್ನ ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಕ್ರಿಸ್ಟಲ್ ಗ್ಲೋ ಅಡ್ವಾನ್ಸ್ ಮಿರಾಕಲ್ ಕ್ರೀಮ್ ಬಂದುಬಿಟ್ಟು ನಮಗೆ ಈ ತರಹದ್ದು ಪ್ಯಾಕೇಜಿಂಗಲ್ಲಿ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಔಟರ್ ಪ್ಯಾಕೇಜಿಂಗ್. ಸೊ ಔಟರ್ ಪ್ಯಾಕೇಜಿಂಗ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ಸೊ ಈ ಒಂದು ಕ್ರೀಮ್ನಲ್ಲಿ ಟೋಟಲ್ ಆಗಿ ನಮಗೆ 30 ಗ್ರಾಮಷ್ಟು ಕ್ವಾಂಟಿಟಿ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಮೇಡ್ ಇನ್ ಟರ್ಕಿ ಆಗಿರುತ್ತೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಕ್ರೀಮ್ನಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ ಆ್ಯಂಡ್ ಆ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಕರೆಕ್ಟಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೌ ಟು ಯೂಸ್ ಅಂತ ಹೇಳಿ, ಇದನ್ನು ಹೇಗೆ ಯೂಸ್ ಮಾಡಬೇಕು ಈ ಒಂದು ಕ್ರೀಮ್ನ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾವು ಇನ್ನರ್ ಪ್ಯಾಕೇಜಿಂಗ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನೋಡೋಣ. ಸೊ ಇನ್ನರ್ ಪ್ಯಾಕೇಜಿಂಗ್ ನೋಡ್ತಾ ಇರ್ಬೋದು ನೀವು ಈ ತರಹದ್ದು ಒಂದು ಬ್ಯೂಟಿಫುಲ್ ಪ್ಯಾಕೇಜಿಂಗಲ್ಲಿ ರಿಸೀವ್ ಆಗುತ್ತೆ. ಸೊ ಇನ್ನರ್ ಪ್ಯಾಕೇಜಿಂಗ್ ನಮಗೆ ಈ ತರಹದ್ದು ಒಂದು ಗ್ಲಾಸ್ ಜಾರಲ್ಲಿ ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇನ್ನರ್ ಪ್ಯಾಕೇಜಿಂಗಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಎಲ್ಲ ಇನ್ಫಾರ್ಮೇಷನು ಕೂಡ ನಮಗೆ ಔಟರ್ ಪ್ಯಾಕೇಜಿಂಗಲ್ಲೇ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಕ್ವಾಂಟಿಟಿ ಎಷ್ಟಿದೆ ಆ್ಯಂಡ್ ಕ್ರೀಮ್ದು ನೇಮ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಇದನ್ನು ಓಪನ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ ಕ್ರೀಮ್. ಸೊ ಈ ಥರ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಆ್ಯಂಡ್ ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ಕಲರಲ್ಲಿ ಇದೆ ಈ ಕ್ರೀಮ್ ಅಂತ ಹೇಳಿ. ಇವಾಗ ನಾನು ನಿಮಗೆ ಈ ಕ್ರೀಮ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ನಾನು ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ಕ್ರೀಮ್ ಬಂದುಬಿಟ್ಟು ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿದೆ ಆ್ಯಂಡ್ ಬೇಗ ನಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಕೂಡ ಆಗುತ್ತೆ. ಆ್ಯಂಡ್ ಸ್ಕಿನ್ ಒಂಥರ ನಮಗೆ ಸಾಫ್ಟ್ ಫೀಲ್ ಕೂಡ ಆಗುತ್ತೆ ಈ ಕ್ರೀಮ್ನ ಅಪ್ಲೈ ಮಾಡಿದ ಮೇಲೆ. ಬಂದ್ರಲ್ಲ ಗೈಸ್, ಈ ಒಂದು ಕ್ರೀಮ್ದು ಪ್ಯಾಕೇಜಿಂಗ್ ಹೇಗಿತ್ತು ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗಿತ್ತು ಅಂತ ಹೇಳಿ. ಸೊ ಇವಾಗ ನಾನು ನಿಮಗೆ ಈ ಒಂದು ಕ್ರೀಮ್ನಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಆ ಇಂಗ್ರೀಡಿಯೆಂಟ್ಸ್ ಇಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ರೀಮಲ್ಲಿ ವಿಟಮಿನ್ ಸಿ ಯೂಸ್ ಮಾಡಿದ್ದಾರೆ. ಸೊ ವಿಟಮಿನ್ ಸಿ ಬಂದ್ಬಿಟ್ಟು ನಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಪಿಂಪಲ್ಸ್, ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡಿ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆ್ಯಂಡ್ ಬ್ರೈಟನ್ ಅಪ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನಯಾಸಿನಮೈಡ್ ಯೂಸ್ ಮಾಡಿದ್ದಾರೆ. ಸೊ ನಯಾಸಿನಮೈಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪಿಂಪಲ್ಸ್, ಮಾರ್ಕ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ನಯಾಸಿನಮೈಡ್ ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಕೋಜಿಕ್ ಆಸಿಡ್ ಆ್ಯಂಡ್ ಅಲ್ಫಾ ಆರ್ಬಿಟಿನ್ ಯೂಸ್ ಮಾಡಿದ್ದಾರೆ. ಸೊ ಈ ಎರಡು ಇಂಗ್ರೀಡಿಯೆಂಟ್ ಕೂಡ ನಮ್ಮ ಫೇಸಲ್ಲಿರುವಂತಹ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡೋದಕ್ಕೆ, ಬ್ರೈಟನಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಗ್ಲೂಟಥೈನ್ ಯೂಸ್ ಮಾಡಿದ್ದಾರೆ. ಸೊ ಗ್ಲೂಟಥೈನ್ ಕೂಡ ಅಷ್ಟೇ ನಮ್ಮ ಫೇಸನ್ನು ಬ್ರೈಟನ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಪಿಂಪಲ್ಸ್, ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಪಪಾಯ ಎಕ್ಸ್ಟ್ರಾಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ. ಸೊ ಈ ಎರಡು ಇಂಗ್ರೀಡಿಯೆಂಟು ಕೂಡ ಅಷ್ಟೇ ನಮ್ಮ ಫೇಸಲ್ಲಿರುವಂತಹ ಪಿಂಪಲ್ಸ್, ಮಾರ್ಕ್ಸ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ಸ್ ಇರ್ಬೋದು. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಟೋನ್ನ ಕೂಡ ಲೈಟನ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ರೆಟಿನಾಲ್ ಯೂಸ್ ಮಾಡಿದ್ದಾರೆ. ಸೊ ರೆಟಿನಾಲ್ ಬಂದ್ಬಿಟ್ಟು ನಮಗೆ ಆಂಟಿ ಏಜಿಂಗ್ ಬೆನಿಫಿಟ್ಸ್ ಕೊಡುತ್ತೆ. ಲೈಕ್ ನಮ್ಮ ಫೇಸಲ್ಲಿ ರಿಂಕಲ್ಸ್ ಏನಾದರೂ ಇದ್ರೆ ಸೊ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಂಟಿ ಏಜಿಂಗ್ ಬೆನಿಫಿಟ್ಸ್ ಕೂಡ ನಮಗೆ ರೆಟಿನಾಲ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಹ್ಯಾಲುರಾನಿಕ್ ಆಸಿಡ್ ಯೂಸ್ ಮಾಡಿದ್ದಾರೆ. ಸೊ ಹ್ಯಾಲುರಾನಿಕ್ ಆಸಿಡ್ ಬಂದ್ಬಿಟ್ಟು ನಮ್ಮ ಫೇಸನ್ನು ಮಾಯಿಶ್ಚರೈಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋದಕ್ಕೂ ಕೂಡ ಹ್ಯಾಲುರಾನಿಕ್ ಆಸಿಡ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಸೆರಾಮೈಡ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಸೆರಾಮೈಡ್ಸ್ ಬಂದ್ಬಿಟ್ಟು ನಮ್ಮ ಫೇಸನ್ನು ಮಾಯಿಶ್ಚರೈಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಸ್ಕಿನ್ ಬ್ಯಾರಿಯರ್ ಏನಾದರೂ ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಮಾಡೋದಕ್ಕೂ ಕೂಡ ಸೆರಾಮೈಡ್ಸ್ ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಈ ಒಂದು ಕ್ರೀಮ್ನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಸ್ಕಿನ್ಗೆ ತುಂಬಾನೇ ಬೆನಿಫಿಷಿಯಲ್. ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಕ್ರೀಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನೀವು ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಆ್ಯಂಡ್ ಸ್ಕಿನ್ ತುಂಬಾನೇ ಡಲ್ ಆಗಿದೆ ಆ್ಯಂಡ್ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ತಾ ಇದೆ ಅಂತಂದರೆ ಸೊ ನೀವು ಒಂದ್ಸಲ ಈ ಒಂದು ಕ್ರೀಮ್ನ ಟ್ರೈ ಮಾಡಿ ನೋಡಿ. ಸೊ ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಈ ಒಂದು ಕ್ರೀಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಸನ್ನು ಕೂಡ ಕಡಿಮೆ ಮಾಡೋದಕ್ಕೆ ಈ ಕ್ರೀಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಈ ಒಂದು ಕ್ರೀಮ್ನ ಯೂಸ್ ಮಾಡೋದ್ರಿಂದ ಆಗೋದಿಲ್ಲ. ಸೊ ತುಂಬಾನೇ ಸೇಫ್ ಇದೆ ಆ್ಯಂಡ್ ನೀವು ಆರಾಮಾಗಿ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು.
ಸೊ ಈ ಒಂದು ಕ್ರೀಮ್ದು ಪ್ರೈಸ್ ಎಷ್ಟು ಅಂತ ಅಂದರೆ, ಈ ಒಂದು ಕ್ರೀಮ್ನ ಪ್ರೈಸ್ ಬಂದ್ಬಿಟ್ಟು ನಮಗೆ 3000 ರುಪೀಸ್ಗೆ 30 ಗ್ರಾಮ್ ಕ್ವಾಂಟಿಟಿ ಸಿಗುತ್ತೆ. ಸೊ ಈ ಕ್ರೀಮ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಕ್ರೀಮ್ದು ಲಿಂಕ್ ಹಾಕಿರ್ತೀನಿ ಆ್ಯಂಡ್ ನನ್ನ ಕೂಪನ್ ಕೋಡ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಈ ಒಂದು ಕ್ರೀಮ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ಈ ಒಂದು ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ರೀಮ್ನ ಬಂದುಬಿಟ್ಟು ನಾವು ಎವ್ರಿ ಡೇ ನೈಟ್ ಟೈಮ್ನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಡೇ ಟೈಮ್ನಲ್ಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೈಟ್ ಟೈಮ್ನಲ್ಲಿ ನಾವು ಫೇಸ್ ವಾಶ್ ಆದಮೇಲೆ ನಾವು ಟೋನರ್ ಏನಾದರೂ ಅಪ್ಲೈ ಮಾಡೋದಿದ್ರೆ ಟೋನರ್ ಅಪ್ಲೈ ಮಾಡಿ ಅದಾದಮೇಲೆ ನಾವು ಈ ಒಂದು ಕ್ರೀಮ್ನ ನಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಫೇಸ್ ಆ್ಯಂಡ್ ನೆಕ್ಗೆ ಅಷ್ಟು ತೊಗೊಂಡ್ಬಿಟ್ಟು ನಮ್ಮ ಫೇಸಲ್ಲಿ ಇದು ಫುಲ್ಲಾಗಿ ಅಬ್ಸಾರ್ಬ್ ಆಗೋ ತನಕ ನಾವು ಸರ್ಕ್ಯುಲರ್ ಮೋಷನಲ್ಲಿ ಈ ಒಂದು ಕ್ರೀಮ್ನ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಕ್ರೀಮ್ ಬಂದುಬಿಟ್ಟು ನಮ್ಮ ಫೇಸಲ್ಲಿ ಫುಲ್ ಅಬ್ಸಾರ್ಬ್ ಆಗಬೇಕು. ನಾವು ಅಲ್ಲಿ ತನಕ ಈ ಒಂದು ಕ್ರೀಮ್ನ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಗೂ ಕೂಡ ನೀವು ಈ ಕ್ರೀಮ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.